नमः। हरिः ओं। गणानां त्वा गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पदः न शृण्वन्नोदेभ्यः सीदसादरं महागणाधिपतये नमो नमः। ವರಸಿದ್ಧಿ ವಿನಾಯಕ ಮಹಾಗಣಪತಿಯ ಹಬ್ಬದ ಶುಭಾಶಯಗಳು ಎಲ್ಲರಿಗೂ, ಸಮಸ್ತ ನಾಡಿನ ಜನತೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತ ಮಹಾಗಣಪತಿಯ ಒಂದು ಫಲದಿಂದ ಎಲ್ಲವನ್ನೂ ನಾವು ವೃದ್ಧಿ ಆಗ್ತಕ್ಕಂಥ ಒಂದು ಅಭಿಲಾಷೆಯನ್ನ ಹೊಂದಿ ಈ ಒಂದು ಹಬ್ಬವನ್ನ ಮಾಡ್ತಿರ್ತೇವೆ. ಈ ಒಂದು ಹಬ್ಬದ ಆಚರಣೆಯಿಂದ ಚಿಕ್ಕ ವಯಸ್ಸಿನಿಂದ ದೊಡ್ಡವರಿಗೂ ಎಲ್ಲರಿಗೂ ಒಳ್ಳೆಯದಾಗ್ತಕ್ಕಂಥದ್ದು. ಭಗವಂತ ಮಹಾಗಣಪತಿ ಎಲ್ಲರಿಗೂ ಬೇಕಾಗತ್ತೆ. ಯಾಕೆಂದ್ರೆ ವಿದ್ಯೆ, ಬುದ್ಧಿ, ಜ್ಞಾನಕ್ಕೆ ಕಾರಕನಾಗಿರ್ತಾನೆ. ಅಂತಹ ಮಹಾಗಣಪತಿಯ ಕೃಪಾಕಟಾಕ್ಷದಿಂದ ಮಕ್ಕಳಿಗೆ ಸುಬುದ್ಧಿ ವಿದ್ಯಾ ಪ್ರಾಪ್ತಿಯಾಗುತ್ತೆ. ಅದೇ ರೀತಿಯಾಗಿ ದೊಡ್ಡವರಿಗೆ ತನ್ನ ಕೆಲಸ ಕಾರ್ಯಗಳಲ್ಲಿ, ತನ್ನ ವ್ಯವಹಾರಗಳಲ್ಲಿ ಎಲ್ಲ ವಿಘ್ನತೆಗಳನ್ನು ಹೋಗಲಾಡಿಸಿ ನಿರ್ವಿಘ್ನತೆಯಿಂದ ಮಹಾಗಣಪತಿ ತನ್ನನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು. ಅಂತಹ ಮಹಾಗಣಪತಿಯ ಹಬ್ಬವನ್ನ ಆಚರಿಸ್ತಕ್ಕಂಥದ್ದು ಎಲ್ಲರಿಗೂ ಖುಷಿ ಕೊಡುವಂತಹ ವಿಚಾರ. ಈ ಒಂದು ಮಹಾಗಣಪತಿಯ ಆಚರಣೆಯನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಮಹಾಗಣಪತಿಯ ಒಂದು ಆವಾಹನೆ, ಮಹಾಗಣಪತಿಯ ಪ್ರತಿಷ್ಠಾಪನೆ ಹಾಗೂ ಮಹಾಗಣಪತಿಗೆ ಪೂಜೆಯನ್ನ ಷೋಡಶೋಪಚಾರಗಳಿಂದ ಸಲ್ಲಿಸ್ತಕ್ಕಂಥದ್ದು. ನಾನಾ ವಿಧ ಭಕ್ಷ್ಯ ಭೋಜನಗಳು, ಭಗವಂತನಿಗೆ ಇಷ್ಟವಾಗಿರ್ತಕ್ಕಂಥ ನೈವೇದ್ಯಕ್ಕೆ ಮೋದಕ ಹಾಗೂ ಲಾಡು ಹಾಗೂ ಭಗವಂತನ ಇಷ್ಟಪಡುವಂತಹ ಎಲ್ಲ ಸಿಹಿ ತಿಂಡಿಗಳು, ಮನುಷ್ಯರು ಸಹ ಇಷ್ಟಪಡ್ತಕ್ಕಂಥ ಸಿಹಿ ತಿಂಡಿಗಳನ್ನು ಮಹಾಗಣಪತಿ ಸ್ವೀಕರಿಸುವಂತೆ ಮಾಡುವಂತ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಭಗವಂತ ನಮ್ಮ ಮನೆಗೆ ಬಂದಿರ್ತಾನೆ, ಆ ಮನೆಗೆ ಬಂದಿರ್ತಕ್ಕಂಥ ಭಗವಂತನನ್ನ ಶ್ರದ್ಧಾಭಕ್ತಿಯಿಂದ ಮಹಾಗಣಪತಿಯ ಒಂದು ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು. ವ್ರತವನ್ನ ಕುಟುಂಬ ಸಮೇತವಾಗಿ ಈ ವ್ರತವನ್ನ ಶ್ರದ್ಧಾಭಕ್ತಿಯಿಂದ ಮಹಾಗಣಪತಿಗೆ ಪೂಜೆಯನ್ನು ಸಲ್ಲಿಸುವಂತಹದ್ದು. ಇಂತಹ ಒಂದು ಮಹಾಗಣಪತಿಯನ್ನ ತರುವಂತ ವಿಚಾರ ಹೇಗಪ್ಪ ಅಂದ್ರೆ, ಶನಿವಾರ ಹಬ್ಬ ಯಾವ ರೀತಿ ಇರುತ್ತಂದ್ರೆ, ಚಿತ್ತಾ ನಕ್ಷತ್ರ ಬ್ರಹ್ಮಯೋಗದಲ್ಲಿ ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಶನಿವಾರ ಭಗವಂತನ ಆಚರಣೆ ಹಾಗೂ ವರಸಿದ್ಧಿ ವಿನಾಯಕನ ಒಂದು ಹಬ್ಬವನ್ನ ಮಾಡತಕ್ಕಂಥದ್ದು. ಶುಕ್ರವಾರ ಚತುರ್ಥಿ ಇರ್ತಕ್ಕಂಥದ್ದಿದೆ, ಅದು ಮಧ್ಯಾಹ್ನದಿಂದ. ಆ ಚತುರ್ಥಿಯನ್ನ ನಾವು ಶನಿವಾರವನ್ನು ಆಚರಿಸಿದ್ರೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಸೂರ್ಯ ಉದಯದಿಂದ ಈ ಒಂದು ಚತುರ್ಥಿಯನ್ನ ನಾವು ಪರಿಗಣಿಸಲಾಗುತ್ತೆ. ಪಂಚಾಂಗದ ಪ್ರಕಾರವಾಗಿ ಸೂರ್ಯ ಉದಯದಿಂದ ನಾವು ಪರಿಗಣಿಸಲಾಗುತ್ತೆ. ಹಾಗಾಗಿ ಇಂತಹ ಒಂದು ವರಸಿದ್ಧಿ ವಿನಾಯಕ ವ್ರತವನ್ನ, ಈ ಒಂದು ಹಬ್ಬದ ಆಚರಣೆಯನ್ನ ಶನಿವಾರ ಮಾಡತಕ್ಕಂಥದ್ದು. ನಿಮ್ಮ ಮನೆಯಲ್ಲಿ ಒಬ್ಬ ಬಾಲ ಬ್ರಾಹ್ಮಣನಾಗ್ಲಿ ಇದ್ರೆ, ಅಂದ್ರೆ ಬಾಲ ಬ್ರಹ್ಮಚಾರಿ ಇದ್ರೆ ಅಥವಾ ಬ್ರಹ್ಮಚಾರಿಗಳಿದ್ರೆ, ಅವ್ರನ್ನ ಒಂದು ತಾಮ್ರದ ತಟ್ಟೆಯಲ್ಲಾಗಲಿ, ಬಂಗಾರದ ತಟ್ಟೆ, ಬೆಳ್ಳಿ ತಟ್ಟೆಯಲ್ಲಿ, ಈ ಒಂದು 3 ತಟ್ಟೆಗಳಲ್ಲಿ ಮಾತ್ರ, ಯಾವುದೇ ರೀತಿಯ ಪ್ಲಾಸ್ಟಿಕ್ ಆಗಲಿ ಫೈಬರ್ ಆಗಲಿ ತಟ್ಟೆಗಳನ್ನು ಉಪಯೋಗ ಮಾಡಬಾರ್ದು. ಆ ಒಂದು ತಟ್ಟೆಗಳಲ್ಲಿ ಏನು ಮಾಡಬೇಕು ಅಂದರೆ, ಅಕ್ಕಿಯನ್ನ ಹಾಕ್ಕೊಂಡು ದರ್ಭೆಯನ್ನ ತಗೊಂಡು ಗಣಪತಿಯನ್ನ ಖರೀದಿಸಕ್ಕೆ ಅಂತ ಹೋಗಿ ಗಂಟೆಯ ಸಮೇತವಾಗಿ ಗಣಪತಿ ಗೌರಿಯನ್ನ ಖರೀದಿ ಮಾಡತಕ್ಕಂಥದ್ದು. ಗೌರಿ ಚಿಕ್ಕದಾಗಿರಲಿ, ಮಹಾಗಣಪತಿ ದೊಡ್ಡದಾಗಿರ್ತಕ್ಕಂಥದ್ದು. ಅಂತಹ ಮಹಾಗಣಪತಿ ಗೌರಿಯನ್ನ ತಗೊಂಡು ಬಂದು ತಮ್ಮ ತಟ್ಟೆಯಲ್ಲಿ, ತಮ್ಮ ಬಾಗಿಲಿನ ಹತ್ರ ಗಂಟೆಯ ಸಮೇತವಾಗಿ ಮಹಾಗಣಪತಿಯನ್ನ ಪೂಜೆಯನ್ನು ಮಾಡಬೇಕು. ಪೂಜೆಯನ್ನ ಮಾಡಿ ಮಹಾಗಣಪತಿಗೆ ಆರತಿಯನ್ನು ಬೆಳಗಿಸಿ, ಯಾರು ಮಹಾಗಣಪತಿಯನ್ನು ಒತ್ತಿರ್ತಕ್ಕಂಥ ಅವರ ಸಮೇತವಾಗಿ ಮಹಾಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಬಲಗಾಲಿಟ್ಟು ಬಂದು ಮಹಾಗಣಪತಿಯನ್ನು ಪ್ರತಿಷ್ಠಾಪಿಸಿ ಆವಾಹನೆ ಹಾಗೂ ಷೋಡಶೋಪಚಾರಗಳಿಂದ, ನಾನಾ ವಿಧವಾದ ಭಕ್ಷ್ಯಗಳಿಂದ, ನಾನಾ ವಿಧ ಫಲಪುಷ್ಪಗಳಿಂದ ಭಗವಂತನಿಗೆ ಅರ್ಚನೆ ಪೂಜೆಯನ್ನು ಮಾಡಿ, ತದನಂತರ ಮಹಾಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ವಿಸರ್ಜನೆಯನ್ನು 3 ದಿನಗಳು ಅಥವಾ 5 ದಿನಗಳು 9 ದಿನಗಳ ಕಾಲ ಮಹಾಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ತದನಂತರ ವಿಸರ್ಜನೆ ಮಾಡ್ತಕ್ಕಂಥ. ಇನ್ನು ಏನಾಗುತ್ತಪ್ಪ ಅಂದ್ರೆ, ಚಂದ್ರದೇವನ ದರ್ಶನ ಅಂತ ಹೇಳ್ತೀವಿ. ಚಂದ್ರದೇವನ ದರ್ಶನದಿಂದ ಬಹಳ ಕಷ್ಟಗಳು ಅನುಭವಿಸ್ತೀವಿ. ಯಾಕೆ? ಅದರ ಹಿನ್ನೆಲೆ ಏನು ಅಂತಕ್ಕಂಥ. ಅದರ ಹಿನ್ನೆಲೆ ಏನಪ್ಪಾ ಅಂದ್ರೆ, ಈಗ ಚಂದ್ರದೇವನ ದರ್ಶನದಿಂದ ಯಾಕೆ ಕಷ್ಟಗಳನ್ನು ಅನುಭವಿಸ್ತೀವಿ ಅಂತಕ್ಕಂಥ ಹಿನ್ನೆಲೆಯ ಕಥೆ ಏನಪ್ಪಾ ಅಂದ್ರೆ, ಮಹಾಗಣಪತಿ ಮನುಷ್ಯರೇ ಪೂಜೆ ಮಾಡ್ತಕ್ಕಂಥದ್ದಲ್ಲ, ಸಕಲ ದೇವಾನುದೇವತೆಗಳಿಂದ ಪೂಜಿಸಲ್ಪಡ್ತಕ್ಕಂಥ ಮಹಾಗಣಪತಿ ಈ ಒಂದು ವರಸಿದ್ಧಿ ವಿನಾಯಕನ ಒಂದು ಹಬ್ಬದಿಂದ ಸಕಲ ದೇವಾನುದೇವತೆಗೂ ಅವರ ಪೂಜೆಯನ್ನ ಸ್ವೀಕರಿಸ್ತಾನೆ.
ಬ್ರಹ್ಮದೇವ ಸಹ ತನ್ನ ಸೃಷ್ಟಿಗೆ ಯಾವುದೇ ರೀತಿಯ ತೊಂದರೆಗಳಾಗದೇ ಇರಲಿ ಅಂತೇಳಿ ಮಹಾಗಣಪತಿಗೆ ಪ್ರಥಮವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ. ಬ್ರಹ್ಮದೇವನ ಸಹಿತವಾಗಿ, ತ್ರಿಮೂರ್ತಿಗಳ ಸಹಿತವಾಗಿ, ತ್ರಿಶಕ್ತಿಗಳ ಸಹಿತವಾಗಿ, ದೇವಾನುದೇವತೆಗಳ ಸಹಿತವಾಗಿ ಮಹಾಗಣಪತಿಗೆ ಪೂಜೆಯನ್ನು ಮಾಡ್ತಾರೆ. ಆ ಪೂಜೆಯನ್ನೆಲ್ಲ ಸ್ವೀಕರಿಸಿದಂತಹ ಮಹಾಗಣಪತಿ ಭೂಲೋಕಕ್ಕೆ ಬರ್ತಾರೆ. ಭೂಲೋಕದಲ್ಲಿ ಮೂಷಕ ವಾಹನ ಜೊತೆಗೂಡಿ ಸಂಚರಿಸ್ತಾ ಇರ್ತಾರೆ ಭೂಲೋಕವನ್ನು. ಅಂದರೆ ಮೂಷಕ ಮಹಾಗಣಪತಿಯ ವಾಹನದಲ್ಲಿ ಮಹಾಗಣಪತಿನ ಕೂರಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ಸರ್ಪ ಆ ಒಂದು ಮೂಷಕ ವಾಹನನಿಗೆ ಅಡ್ಡ ಬರುತ್ತೆ. ಮೂಷಕ ಆ ಒಂದು ಸರ್ಪವನ್ನು ನೋಡಿ ಬೆದರ್ತಾನೆ. ಆ ಬೆದರಿಕೆಯಿಂದ ಮಹಾಗಣಪತಿ ಆ ಒಂದು ನೆಲಕ್ಕೆ ಹೊರಡ್ತಾರೆ. ಭೂಲೋಕವನ್ನು ಸ್ಪರ್ಶಿಸಿ ಮಹಾಗಣಪತಿ ಆ ಉರುಳಿ ಏನಾಗುತ್ತೆ ಅಂದರೆ ಮಹಾಗಣಪತಿ ಅಲ್ಲೇ ಬಿದ್ದು ಹೋಗ್ತಾರೆ. ಬಿದ್ದಾಗ ಏನಪ್ಪ ಆಗುತ್ತೆ ಅಂದರೆ ಈ ಒಂದು ಸಕಲ ದೇವಾದೇವತೆಗಳು ಏನು ಮೃಷ್ಟಾನ ಭೋಜನವನ್ನು ಮಹಾಗಣಪತಿಗೆ ಕೊಟ್ಟಿದ್ರು ನೈವೇದ್ಯವಾಗಿ, ಅದನ್ನೆಲ್ಲ ತನ್ನ ಹೊಟ್ಟೆಯಲ್ಲಿ ಸ್ವೀಕರಿಸಿರ್ತಾನೆ. ಆ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲವನ್ನೂ ಹೊರಗಾಕ್ತಾನೆ. ಅದನ್ನು ಕಂಡಂತಹ ಚಂದ್ರ ಏನು ಮಾಡ್ತಾನೆ, ನೋಡಿ ಗಹಗಹಿಸಿ ನಗ್ತಾ ಇರ್ತಾನೆ. ಏನಪ್ಪ ಇದು ಮಹಾಗಣಪತಿಯ ಒಂದು ವಿಚಿತ್ರವಾಗಿರ್ತಕ್ಕಂಥ ಇದು ಅಂತೇಳಿ ನಗ್ತಿರ್ತಾನೆ. ಈ ಒಂದು ಮಹಾಗಣಪತಿಯನ್ನು ವಿಚಿತ್ರ ಅಂತೇಳಿ ಆ ಒಂದು ಚಂದ್ರದೇವ ನಗ್ತಿರಬೇಕಾದ್ರೆ ಚಂದ್ರದೇವರಿಗೆ ಮಹಾಗಣಪತಿ ಒಂದು ಶಾಪವನ್ನು ನೀಡ್ತಾನೆ. ಏನಪ್ಪ ಅಂದರೆ, ಇಷ್ಟು ಸುರದ್ರೂಪಿ ನೀನು ಅಂತೇಳಿ ನಿನಗೆ ಅಹಂಕಾರವಿದೆಯಲ್ಲ, ನಿನ್ನನ್ನು ಯಾರು ದರ್ಶನ ಮಾಡ್ತಾರೋ ಅವರಿಗೆ ಸಕಲ ಕಷ್ಟಗಳು ಬಂದು ಒದಗಲಿ, ಅವರು ಎಲ್ಲರ ಕೈಯಲ್ಲೂ ನಿಂದನೆಯನ್ನು ಪಡ್ತಕ್ಕಂಥದ್ದಾಗಲಿ ಅಂತೇಳಿ ಮಹಾಗಣಪತಿ ಅವರಿಗೆ ಶಾಪವನ್ನು ನೀಡ್ತಾರೆ. ಆಗ ಚಂದ್ರದೇವ ತನ್ನ ಎಂದಿನಂತೆ ತನ್ನ ಕರ್ತವ್ಯ ಪ್ರತಿ ಸಂಜೆ ರಾತ್ರಿ ಏನು ಎಲ್ಲರಿಗೂ ದರ್ಶನವನ್ನು ನೀಡ್ತಾನೋ, ಆದರೆ ಆ ಒಂದು ದಿನ ದರ್ಶನವನ್ನು ನೀಡುವುದಿಲ್ಲ. ದೇವಾನುದೇವತೆಗಳು ಬಂದು ಕೇಳ್ಕೊಳ್ತಾರೆ ಚಂದ್ರನ ಹತ್ರ, ಯಾಕೆ ನೀನು ಈ ರೀತಿ ನಿನ್ನ ಕರ್ತವ್ಯವನ್ನು ಮರೆತಿದೆಯಾ, ಎಲ್ಲರಿಗೂ ತೊಂದರೆಗಳಾಗುತ್ತಲ್ಲ ಅಂತ ಹೇಳಿದಾಗ ಚಂದ್ರದೇವ ಮಹಾಗಣಪತಿ ಕೊಟ್ಟಿರ್ತಕ್ಕಂಥ ಶಾಪದ ಬಗ್ಗೆ ಎಲ್ಲರಿಗೂ ಹೇಳ್ತಾರೆ. ಆಗ ದೇವಾನುದೇವತೆಗಳು ಹೇಳ್ತಾರೆ, ಮಹಾಗಣಪತಿಯನ್ನು ಹೋಗಿ ಶ್ರದ್ಧಾಭಕ್ತಿಯಿಂದ ಕೇಳ್ಕೊ, ಆ ಮಹಾಗಣಪತಿಗೆ ಇದಕ್ಕೆಲ್ಲವೂ ಒಂದು ಪರಿಹಾರವನ್ನು ನೀಡ್ತಾರೆ ಅಂತೇಳಿ. ಅದೇ ರೀತಿಯಾಗಿ ಮಹಾಗಣಪತಿ ಹತ್ರ ಹೋಗಿ ಚಂದ್ರದೇವ ಕೇಳ್ಕೊಳ್ತಾರೆ, ಸ್ವಾಮಿ ಮಹಾಗಣಪತಿ ನನ್ನದು ಮಹಾಪರಾಧವಾಯಿತು ಕ್ಷಮಿಸಿ ಅಂದಾಗ ಆಗ ಮಹಾಗಣಪತಿ ಹೇಳ್ತಾರೆ, ನಾನು ಒಂದು ಸರಿ ಕೊಟ್ಟಿರ್ತಕ್ಕಂಥ ವರವನ್ನು ಮತ್ತೊಮ್ಮೆ ನಾನು ಹಿಂತಿರುಗಿ ನಾನು ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ನೀನು ಇಷ್ಟೆಲ್ಲ ಕೇಳ್ಕೊಳ್ತಿರೋ ಒಂದು ಸಲುವಾಗಿ ಈ ದಿನ ನನ್ನ ಒಂದು ವ್ರತ ಏನಿದೆ, ಹಬ್ಬದ ಆಚರಣೆ ಏನಿದೆ, ಈ ದಿನ ನನ್ನನ್ನು ನೋಡಿ ನೀನು ನಕ್ಕಿದೆಯಾ, ಹಾಗಾಗಿ ಈ ದಿನ ಮಾತ್ರ ನಿನ್ನನ್ನು ಯಾರು ದರ್ಶನವನ್ನು ಮಾಡ್ತಾನೋ ಅವರಿಗೆ ನಿಂದನೆಗಳು ತಪ್ಪಿದ್ದಲ್ಲ, ಕಳ್ಳತನದ ನಿಂದನೆಗಳಿರ್ಬೋದು, ಯಾವುದೇ ರೀತಿಯ ಆಪಾದನೆಗಳು ತಪ್ಪಿದ್ದಲ್ಲ ಅಂತೇಳಿ ವರವನ್ನು ನೀಡ್ತಾರೆ. ಚಂದ್ರದೇವ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಹೊರಡ್ತಾರೆ. ಎಂದಿನಂತೆ ತನ್ನ ಕರ್ತವ್ಯವನ್ನು ನಿಭಾಯಿಸ್ತಾರೆ. ಮತ್ತು ಎಲ್ಲರಿಗೂ ಮತ್ತು ಏನಾದರೂ ಮನಸ್ಸಿನಲ್ಲಿ ಅಂದ್ಕೊಂಡೇ ಚಂದ್ರನ ನೋಡುವಂಥ ಒಂದು ಭಗವಂತನ ದರ್ಶನ ಮಾಡ್ತಕ್ಕಂಥದ್ದು ಆಗೋಗುತ್ತೆ. ಯಾಕಂದರೆ ಎಷ್ಟೇ ಅಂದ್ಕೊಂಡ್ರೂ ಸಹ ಈ ದಿನ ಚಂದ್ರವನ್ನು ನೋಡಬಾರ್ದು ಅಂದ್ಕೊಂಡು ಸಹ ನೋಡ್ತಾ ಇರ್ತಾನೆ. ನೋಡಿದಾಗ ಏನು ಮಾಡಬೇಕು ಅಂಥೇಳಿ ಒಂದು ಮಹಾಗಣಪತಿಯ ಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನೀವು 21 ಸಲ, ಈಗ ನಾನು ಹೇಳ್ತಕ್ಕಂಥ ಮಂತ್ರವನ್ನು 21 ಸಲ ಜಪಿಸಿ, ಅಥವಾ 21 ಸಲ ಗರಿಕೆಯನ್ನು ಮಹಾಗಣಪತಿ ಹತ್ರ ಈ ಒಂದು ಮಂತ್ರವನ್ನು ಹೇಳ್ತಾ ಮಹಾಗಣಪತಿಗೆ ಅರ್ಪಣೆ ಮಾಡಿ ಆ ಗರಿಕೆಯನ್ನು ಹಾಲಿನಲ್ಲಿ ಅಭಿಷೇಕವನ್ನು ಮಾಡಿ ಆ ಕ್ಷೀರವನ್ನು ನೀವು ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು. ಇದಲ್ಲದೆ ಹೋದರೆ ಪ್ರತಿ ತಿಂಗಳು ಏನು ಸಂಕಷ್ಟಹರ ಚತುರ್ಥಿ ಅಂತ ಬರುತ್ತೋ ಆ ಒಂದು ದಿನವೂ ಸಹ 2ನೇ ಬಾರಿಗೆ ನಿಮಗೇನಾದರೂ ಇನ್ನೂ ಕಷ್ಟಗಳು ಅನುಭವಿಸ್ತಾ ಇದ್ದೀವಿ ಅಂದಾಗ ಆ ಒಂದು ದಿನವೂ ಸಹ ನೀವು ಈ ರೀತಿಯಾಗಿ ಮಾಡ್ಬೋದು. ಆ ಒಂದು ಮಂತ್ರ ಏನಪ್ಪ ಅಂದರೆ, ಸಿಂಹ ಪ್ರಸನ್ನೇ ಮವಧೀತ್ ಸಿಂಹೋ ಜಾಂಬುವತ್ತಃ ಸುಕುಮಾರಕ ಮರೋಧಿಹಿ ತವ ಹೇಷ ಸ್ಯಮಂತಕಃ ಅಂತೇಳಿ ಈ ಒಂದು ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ. ಸಿಂಹ ಪ್ರಸನ್ನೇನ ಮವಾಧೀತ್ ಸಿಂಹೋ ಜಾಂಬವತ ಅತಃ ಸುಕುಮಾರಕ ಮರೋಧಿಹಿ ತವ ಹೇಷ ಸಮಂತಕಃ. ಈ ಒಂದು ಮಂತ್ರವನ್ನು 21 ಸಾರಿ ಜಪವನ್ನಾದರೂ ಮಾಡಿ ಗರಿಕೆಯುಲಿಂದ ಭಗವಂತನ ಮಹಾಗಣಪತಿಗಾರು ಅರ್ಪಣೆ ಮಾಡಿ ಈ ರೀತಿಯಾಗಿ ಮಾಡಿ ಶ್ರೀ ಮಹಾಗಣಪತಿಯ ಒಂದು ಪಾತ್ರಕ್ಕೆ ಎಲ್ಲರೂ ಕೃಪೆಯಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಭಾವಿಸ್ತಾ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ
ಸಮಸ್ತ ಲೋಕ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.